ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ಗರ್ಗರಿಯಾಗಿರುವಂಥ ರುಚಿಯಾಗಿರುವಂಥ ಒಂದು ನಿಪ್ಪಟ್ಟು. ಇದು ನಾರ್ಮಲ್ ನಿಪ್ಪಟ್ಟಲ್ಲ. ವಿಶೇಷ ಅಂತಂದರೆ ಒಂದು ಮೆಂತ್ಯ ಸೊಪ್ಪು ಹಾಕಿರೋದು. ಇನ್ನೊಂದು ವಿಶೇಷ ಅಂತಂದರೆ ಗೋಧಿ ಹಿಟ್ಟು ಮತ್ತು ರವೆನ ಸೇರಿಸಿ ಮಾಡಿರೋ ಅಂಥದ್ದು. ತುಂಬ ಗರ್ಗರಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಇಲ್ಲಿ ಮೊದಲನೇದಾಗಿ ನಾನು ಫ್ರೆಶ್ ಆಗಿರೋ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ನೀರಿನ ಅಂಶ ಇರ್ಕೂಡ್ದು ಒರೆಸಿ ಇಟ್ಕೋಬೇಕು. ಕಡ್ಡಿ ಎಲ್ಲ ತೆಗೆದು ಬಿಡಬೇಕು. ಬರೀ ಎಲೆಯ ಭಾಗವನ್ನು ಮಾತ್ರ ಈ ಥರ ದಪ್ಪ ದಪ್ಪನಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ, ಈ ಥರ ಉದುರುದ್ರಾಗಿ ಇರಬೇಕು, ನೀರಿನ ಅಂಶ ಇರ್ಕೂಡ್ದು. ಈಗ ಒಂದು ಬಾಣಲೆಗೆ 1 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು, ಅಥವಾ ತುಪ್ಪ ಬೇಕಾದರೂ ಹಾಕ್ಕೋಬೋದು. ನಾವು ಈ ದಪ್ಪ ದಪ್ಪಗೆ ಹೆಚ್ಚಿರೋ ಒಂದು ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಪೂರ್ತಿಯಾಗಿ ಕುಗ್ಗಿದೆ, ಇಷ್ಟಾದರೆ ಸಾಕು. ನೀರಿರಬಾರ್ದು. ನೀರು ಬಿಟ್ಕೊಂಡ್ರೆ ಕಹಿ ಬಂದ್ಬಿಡುತ್ತೆ. ಹಾಗಾಗಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ನೀರಿನ ಅಂಶ ಎಲ್ಲ ತೆಗೆದು ಆನಂತರ ಹೆಚ್ಕೊಂಡು ಈ ಥರ ಹುರ್ಕೊಂಡು ಒಂದು ಬಟ್ಲಿಗೆ ತೆಕ್ಕೋತಾ ಇದ್ದೀನಿ. ಈಗ ಒಂದು ಪಾತ್ರೆಗೆ 1.5 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ನಾರ್ಮಲ್ ಗೋಧಿ ಹಿಟ್ಟು ನಾವು ಚಪಾತಿಗೆ ಬಳಸ್ತೀವಲ್ಲ, ಅದನ್ನೇ ಹಾಕ್ಕೋತಾ ಇದ್ದೀನಿ. ಅರ್ಧ ಕಪ್ನಷ್ಟು ಚಿರೋಟಿ ರವೆನ ಹಾಕ್ಕೊಂಡು, 1 ಸ್ಪೂನ್ನಷ್ಟು ಎಳ್ಳು, ರೆಡ್ ಚಿಲ್ಲಿ ಪೌಡರು ಖಾರಕ್ಕೆ ತಕ್ಕ ಹಾಗೆ. ಇದಾದ ನಂತರ ಸ್ವಲ್ಪ ಇಂಗನ್ನು ಹಾಕ್ಕೋತಾ ಇದ್ದೀನಿ. ಕಾಳು 1/4 ಟೀ ಸ್ಪೂನ್ ಆದರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮೊದಲನೇದಾಗಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಒಣ ಪದಾರ್ಥಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಎಣ್ಣೆ ಬೇಡ ಅಂತಂದರೆ ತುಪ್ಪ ಕೂಡ ಹಾಕ್ಕೋಬೋದು, ಆದರೆ ಕಲಿಸ್ಕೊಳ್ಳೋದು ತುಂಬ ಮುಖ್ಯ. ಈ ರೀತಿಯಾಗಿ ಎಲ್ಲ ಕಡೆ ನಾವು ಹಾಕಿರೋ ಒಂದು ಎಣ್ಣೆ ಹರಡ್ಕೊಂಡು ಈ ಥರ ಮುಷ್ಟಿಯಲ್ಲಿ ಹಿಡಿದಾಗ ಒಂದು ಶೇಪ್ ಬಂದರೆ ನಾವು ಹಾಕಿರೋ ಎಣ್ಣೆ ಸಾಕು ಅಂತ. ಈಗ ಹುರ್ಕೊಂಡಿರೋ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮೆಂತ್ಯ ಸೊಪ್ಪು ಸ್ವಲ್ಪ ಉಂಡೆಗಳಾಗಿ ಇರುತ್ತೆ, ಹಾಗಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ಒಂದೇ ಕಡೆ ಸೊಪ್ಪು ಇರಬಾರ್ದು. ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೋತಾ ಇದ್ದೀನಿ. ತುಂಬ ತೆಳ್ಳಗೆ ಕಲಿಸ್ಕೋಬಾರ್ದು, ತುಂಬ ಗಟ್ಟಿಯಾಗೂ ಬೇಡ, ಮೃದುವಾಗಿ ಕಲಿಸ್ಕೋಬೇಕು. ನಾವು ರವೆ ಹಾಕಿದ್ವಲ್ಲ, ಅದು ಚೆನ್ನಾಗಿ ನೆನಿಬೇಕು. ಈಗ ಕಲಿಸ್ಕೊಂಡಿದ್ದಾಗಿದೆ. ಒಂದು 15 ನಿಮಿಷ ಬಿಡ್ತಾ ಇದ್ದೀನಿ. ಈಗ 15 ನಿಮಿಷದ ನಂತರ ಮತ್ತೆ ಒಂದು 10-20 ಸೆಕೆಂಡು ಚೆನ್ನಾಗಿ ನಾದ್ಕೊಂಡು ಹಿಟ್ಟನ್ನು ಡಿವೈಡ್ ಮಾಡ್ಕೊಳ್ಳೋಣ. ನಾನು ಮೊದಲೇ ಹೇಳಿದಾಗೆ ಮೃದುವಾಗಿರಬೇಕು, ಹಾಗಂತ ತುಂಬ ಗಟ್ಟಿನೂ ಅಲ್ಲ, ನೀರಾಗೂ ಅಲ್ಲ. ಈಗ ಹಿಟ್ಟನ್ನು ಡಿವೈಡ್ ಮಾಡ್ಕೊಂಡಿದ್ದೀನಿ. ಈಗ ಅದರಲ್ಲಿ ಒಂದು ಭಾಗವನ್ನು ತಗೊಂಡು ಮಿಕ್ಕ ಹಿಟ್ಟನ್ನು ಈ ಥರ ಮುಚ್ಚಿ ಇಡಬೇಕು. ಚಪಾತಿ ಮಣೆಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಲಟ್ಟಿಸ್ಕೋತಾ ಇದ್ದೀನಿ. ಇದು ಒಂದೊಂದೇ ಲಟ್ಸೋಕ್ಕೆ ಹೋಗ್ತಾ ಇಲ್ಲ, ಪೂರ್ತಿಯಾಗಿ ಲಟ್ಟಿಸ್ಕೊಂಡು ಆನಂತರ ಒಂದು ಮುಚ್ಚಳದ ಸಹಾಯದಿಂದ ಕಟ್ ಮಾಡಿಕೊಂಡು ತೆಕ್ಕೋತಾ ಇರೋದು. ಹಾಗಾಗಿ ಒಂದು ದೊಡ್ಡ ಚಪಾತಿ ಥರ ಲಟ್ಟಿಸ್ಕೋತಾ ಇದ್ದೀನಿ. ಈ ಥರ ಶಾರ್ಪ್ ಆಗಿರೋ ಒಂದು ಮುಚ್ಚಳ ತಗೊಂಡು, ಅದಕ್ಕೆ ಮುಂಚೆ ನೀವು ಒಂದು ಫೋರ್ಕನ್ನು ತಗೊಂಡು ಈ ಥರ ತೂತು ಮಾಡಬೇಕು. ಉಬ್ಬಿ ಬರೋ ಅಂಥ ಒಂದು ನಿಪ್ಪಟ್ಟು ಬೇಡ, ಹಾಗಾಗಿ ಈ ಥರ ತೂತು ಮಾಡಿಕೊಂಡು ಆನಂತರ ಈ ಮುಚ್ಚಳದಿಂದ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು, ನಿಮಗೆ ಯಾವ ಸೈಜಿನ ನಿಪ್ಪಟ್ಟು ಬೇಕೋ ಆ ಥರ ಮಾರ್ಕ್ ಮಾಡಿಕೊಂಡು ತೆಕ್ಕೊಳ್ಳೋ ಅಂಥದ್ದು. ಕೆಲಸ ಬೇಗ ಬೇಗ ಆಗುತ್ತೆ. ಇಲ್ಲ ನಿಮಗೆ ಬೇಡ ಅಂತಂದರೆ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಲಟ್ಟಿಸ್ಕೊಂಡು ಕರಿಬೋದು. ಈಗ ಎಕ್ಸ್ಟ್ರಾ ಹಿಟ್ಟನ್ನೆಲ್ಲ ತೆಕ್ಕೊಂಬಿಡೋಣ. ಈ ರೀತಿಯಾಗಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಈಗಾಗಲೇ ಕಾಯಕ್ಕೆ ಇಟ್ಟಿರಬೇಕು. ಈಗ ಅದರಲ್ಲಿ ಈ ಒಂದು ಲಟ್ಟಿಸ್ಕೊಂಡಿರೋ ನಿಪ್ಪಟ್ಟನ್ನ ಹಾಕಿ ಮೀಡಿಯಮ್ ಉರಿನಲ್ಲಿ ಒಳಗಡೆ ಮತ್ತು ಹೊರಗಡೆ ಗರ್ಗರಿ ಆಗೋ ತನಕ ಕರಿಬೇಕು. ತಕ್ಷಣ ತಿರುಗಿಸಿ ಹಾಕೋಕ್ಕೆ ಹೋಗಬಾರ್ದು. ಸ್ವಲ್ಪ ಮೇಲಕ್ಕೆ ಬಂದಿದೆ. ಈಗ ನಿಧಾನಕ್ಕೆ ಅದನ್ನು ತಿರುಗಿಸಿ ಹಾಕ್ಕೊಳ್ಳೋಣ. ಎರಡೂ ಬದಿಯಲ್ಲಿ ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗುತ್ತೆ, ಗರ್ಗರಿಯಾಗಿ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ. ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ವಿಶೇಷ ರುಚಿಯಿಂದ ಕೂಡಿರುತ್ತೆ. ಡಿಫ್ರೆಂಟಾಗಿ ಕೂಡ ಇರುತ್ತೆ. ಒಂದು ಸಲ ಮಾಡಿ ನೋಡಿ. ಈಗ ನಿಧಾನಕ್ಕೆ ಕಲರ್ ಚೇಂಜ್ ಆಗ್ತಾಯಿದೆ, ಒಳ್ಳೆ ಬಣ್ಣ ಬರ್ತಾ ಇದೆ ಅಂತ ಆದರೆ, ಆಮೇಲೆ ಗರ್ಗರಿಯಾಗಿದೆ ಅಂತ ಅನಿಸಿದ್ರೆ ನಿಮಗೆ ತೆಕ್ಕೊಂಬಿಡೋಣ. ಈಗ ಆಗಿದೆ. ಎಲ್ಲವೂ ಚೆನ್ನಾಗಿ ಒಂದೇ ಥರನಾಗಿ ಕಲರ್ ಬಂದಿದೆ. ತೆಕ್ಕೋತಾ ಇದ್ದೀನಿ.
ಇದನ್ನು ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ನೀವು ಇಟ್ಕೊಂಡು ಸುಮಾರು ಒಂದು ವಾರಗಟ್ಟಲೆ ತಿನ್ಬೋದು. ಕಾಫಿ ಜೊತೆ, ಟೀ ಜೊತೆಗೆ ಫ್ರೆಶ್ ಮೆಂತ್ಯ ಸೊಪ್ಪು ಕೂಡ ಹೇರಳವಾಗಿ ಸಿಗ್ತಾ ಇದೆ. ಒಮ್ಮೆ ಈ ರೀತಿಯಾಗಿ ಮಾಡಿ ನೋಡಿ. ಈಗಾಗಿದೆ. ಸಂಪೂರ್ಣವಾಗಿ ಆರಿದ ಮೇಲೆ ನೋಡೋಣ. ನೋಡಿ, ಗರಿಗರಿಯಾಗಿ ಒಳಗಡೆ ಪದರವಾಗಿ ಬಂದಿರುತ್ತೆ. ಈಗ ಈ ಒಂದು ಫ್ರೆಶ್ ಮೆಂತ್ಯ ಸೊಪ್ಪಿನ ನಿಪ್ಪಟ್ಟು ರೆಡಿಯಾಗಿದೆ. ವಿಶೇಷ ರುಚಿಯಿಂದ ಕೂಡಿರುವಂಥದ್ದು. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.